ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಿನ್ನೆಯ ತರಗತಿಯಲ್ಲಿ ನಾವು ಈ ಕೈಗಾರಿಕೀಕರಣ ಅಥವಾ ಭಾರತದ ಕೈಗಾರಿಕಾ ಅಭಿವೃದ್ಧಿಯ ಅಧ್ಯಯನವನ್ನು ಕುರಿತು ಚರ್ಚಿಸ್ತಾ ಇದ್ವಿ. ನಿನ್ನೆಯ ಒಂದು ತರಗತಿಯಲ್ಲಿ ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ಕೈಗಾರಿಕಾ ಬೆಳವಣಿಗೆ ಮತ್ತು ಕೈಗಾರಿಕಾ ಅಭಿವೃದ್ಧಿಯ ಒಂದು ಅವಶ್ಯಕತೆಯನ್ನು ಕುರಿತು ಪೂರ್ವ ಪೀಠಿಕೆಯ ಭಾಗವನ್ನು ಕುರಿತು ಚರ್ಚಿಸಿರ್ತಕ್ಕಂಥದ್ದು. ಟುಡೇಸ್ ಕ್ಲಾಸಸ್ we have discussed. What is mean by industrialization? What are the need for the industrialization in India after the independence period? ಇವತ್ತಿನ ಒಂದು ತರಗತಿಯಲ್ಲಿ ಕೈಗಾರಿಕಾ ಅಭಿವೃದ್ಧಿಯ ಅರ್ಥ ವಿವರಣೆ ಅಥವಾ ಕೈಗಾರಿಕೀಕರಣದ ಅರ್ಥವನ್ನು ಅರ್ಥೈಸಿಕೊಳ್ತಕ್ಕಂಥದ್ದು. ಹಾಗೆಯೇ ಸ್ವಾತಂತ್ರ್ಯದ ನಂತರ ನಮ್ಮ ದೇಶದಲ್ಲಿ ಕೈಗಾರಿಕಾ ಅಭಿವೃದ್ಧಿಯ ಅಗತ್ಯತೆ ಇತ್ತ ಅಥವಾ ಕೈಗಾರಿಕೀಕರಣದ ಅಗತ್ಯತೆ ಇತ್ತ ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚಿಸ್ತಾ ಇರ್ತಕ್ಕಂಥದ್ದು. ಭಾರತದ ಆರ್ಥಿಕ ಅಭಿವೃದ್ಧಿಯ ಸಾಧನೆಗೆ ಈ ಕೈಗಾರಿಕಾ ಬೆಳವಣಿಗೆ ಬಹಳಷ್ಟು ಅವಶ್ಯಕವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾವು ಕೈಗಾರಿಕಾ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಡಬೇಕಾದಂಥ ಅನಿವಾರ್ಯತೆಯೂ ಕೂಡ ಇರ್ತಕ್ಕಂಥದ್ದು. ಅರ್ಥವ್ಯವಸ್ಥೆಯಲ್ಲಿ ಈ ದ್ವಿತೀಯ ವಲಯವೆಂದು ಪರಿಗಣಿಸಲ್ಪಟ್ಟಿರ್ತಕ್ಕಂಥ ಕೈಗಾರಿಕೆಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಕೈಗಾರಿಕೀಕರಣ ಅಂತ ಕರೀತಾ ಇದ್ದೀವಿ. 2 ಮಾರ್ಕ್ಸ್ ಕೇಳ್ತಾರೆ, ಕೈಗಾರಿಕೀಕರಣ ಎಂದರೇನು ಅಥವಾ ಕೈಗಾರಿಕೀಕರಣದ ಅರ್ಥ ತಿಳಿಸಿ ಅಂತಂದು. ಅರ್ಥವ್ಯವಸ್ಥೆಯಲ್ಲಿ ದ್ವಿತೀಯ ವಲಯವೆಂದು ಪರಿಗಣಿಸಲ್ಪಟ್ಟಿರುವ ಕೈಗಾರಿಕೆಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಕೈಗಾರಿಕೀಕರಣ ಅಂತ ಕರೀತಾ ಇದ್ದೀವಿ. ಇಂಡಸ್ಟ್ರಿಯಲೈಸೇಷನ್ ಈಸ್ ನಥಿಂಗ್ ಬಟ್ ಇಟ್ಸ್ ರೆಫರ್ಸ್ ಟು ದಿ ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್, ದಟ್ ಈಸ್ ಕಾಲ್ಡ್ ಎ ಇಂಡಸ್ಟ್ರಿಯಲೈಸೇಷನ್. ಇಲ್ಲಿ ಕೈಗಾರಿಕಾ ಕ್ಷೇತ್ರದಲ್ಲಿ ತೀವ್ರಗತಿಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥ ಒಂದು ಪ್ರಕ್ರಿಯೆ, ದ ಪ್ರೊಸೆಸ್ ಆಫ್ ದಿ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್, ದಟ್ ಈಸ್ ಕಾಲ್ಡ್ ಎ ಇಂಡಸ್ಟ್ರಿಯಲೈಸೇಷನ್. ಹಾಗಾಗಿ ಇಲ್ಲಿ ಕೈಗಾರಿಕೆಗಳ ಸ್ಥಾಪನೆ, ವಿಸ್ತರಣೆ ಮತ್ತು ಅವುಗಳ ಉತ್ಪಾದಕತೆಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನೇ ನಾವು ಕೈಗಾರಿಕೀಕರಣ ಅಥವಾ ಕೈಗಾರಿಕಾ ಅಭಿವೃದ್ಧಿ ಎಂಬುದಾಗಿ ಕರೀತಾ ಇರ್ತಕ್ಕಂಥದ್ದು. ಆ ಒಂದು ಪ್ರಕಾರ ಇಲ್ಲಿ ಕೈಗಾರಿಕೀಕರಣ ಅಂತಂದ್ರೆ ಅಥವಾ ಕೈಗಾರಿಕಾ ಪ್ರಗತಿ ಅಂತಂದ್ರೆ, ಕೈಗಾರಿಕಾ ಅಭಿವೃದ್ಧಿ ಅಂತಂದ್ರೆ ಹೊಸ ಹೊಸ ಕೈಗಾರಿಕೆಗಳ ಸ್ಥಾಪನೆ ಮತ್ತು ಅವುಗಳ ಅಭಿವೃದ್ಧಿಗಾಗಿ ಬಂಡವಾಳವನ್ನು ಹೂಡಿಕೆ ಮಾಡತಕ್ಕಂಥದ್ದು, ಕೈಗಾರಿಕಾ ಸರಕುಗಳ ಉತ್ಪಾದನೆಯಲ್ಲಿ ಹೆಚ್ಚಳವನ್ನು ಮಾಡತಕ್ಕಂಥದ್ದು, ಕೈಗಾರಿಕಾ ರಂಗದಲ್ಲಿ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸ್ತಕ್ಕಂಥದ್ದು ಮೊದಲಾದ ಸಂಗತಿಗಳು ಕೈಗಾರಿಕೀಕರಣದ ವ್ಯಾಪ್ತಿಗೆ ಒಳಪಡ್ತಕ್ಕಂಥದ್ದು. ಇಂಡಸ್ಟ್ರಿಯಲೈಸೇಷನ್ ಇಸ್ ನಥಿಂಗ್ ಬಟ್ ವಿ ಮಸ್ಟ್ ಬಿ ಎಕ್ಸ್ಟೆಂಡಿಂಗ್ ಆಫ್ ದಿ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್, ಎಕ್ಸ್ಟೆನ್ಷನ್ ಆಫ್ ದಿ ಓಲ್ಡ್ ಇಂಡಸ್ಟ್ರೀಸ್, and also we must be investment of the industrial sector, hug capital there will be invested in industrial sector, and also the effort to try to the increasing of production of industrial sector. In that process there will be called upon a industrialization. ಇಲ್ಲಿ ಹೊಸ ಹೊಸ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡತಕ್ಕಂಥದ್ದು. Industrialization means nothing but new industries will be establishment and also extending the old industries, and also hug capital there will be invested in industrial sector, and increasing the productivity of agricultural production. In these process there will be called upon a industrialization. ಕೈಗಾರಿಕೀಕರಣ ಅಂತಂದ್ರೆ ಇಲ್ಲಿ ಹೊಸ ಹೊಸ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡತಕ್ಕಂಥದ್ದು, ಈಗಾಗಲೇ ಇರ್ತಕ್ಕಂಥ ಕೈಗಾರಿಕೆಗಳನ್ನು ವಿಸ್ತರಣೆ ಮಾಡತಕ್ಕಂಥದ್ದು ಮತ್ತು ಆ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಹೆಚ್ಚು ಬಂಡವಾಳವನ್ನು ಹೂಡಿಕೆ ಮಾಡತಕ್ಕಂಥದ್ದು, ಕೈಗಾರಿಕಾ ಸರಕುಗಳ ಉತ್ಪಾದನೆಯಲ್ಲಿ ಗಣನೀಯವಾಗಿರ್ತಕ್ಕಂಥ ಒಂದು ಪ್ರಗತಿಯ ಒಂದು ಸಾಧನೆಯನ್ನು ಮಾಡತಕ್ಕಂಥದ್ದು, ಕೈಗಾರಿಕಾ ರಂಗದಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಕೈಗಾರಿಕಾ ಅಭಿವೃದ್ಧಿ
ಅಥವಾ ಕೈಗಾರಿಕೀಕರಣ ಎಂಬುದಾಗಿ ಕರೀತಾ ಇದ್ದೀವಿ. ಇವೆಲ್ಲ ಚಟುವಟಿಕೆಗಳು ಈ ಕೈಗಾರಿಕಾ ರಂಗದ ವ್ಯಾಪ್ತಿಗೆ ಅಥವಾ ಕೈಗಾರಿಕೀಕರಣದ ವ್ಯಾಪ್ತಿಯೊಳಗೆ ಬರ್ತಕ್ಕಂಥದ್ದು. ಸೊ ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರವಾಗಿರ್ತಕ್ಕಂಥ ನಮ್ಮ ದೇಶದಲ್ಲಿ ಕೈಗಾರಿಕೀಕರಣಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಇರ್ತಕ್ಕಂಥದ್ದು. ಭಾರತದಂತಹ ಅಭಿವೃದ್ಧಿಶೀಲವೆಂದು ಕೈಗಾರಿಕೀಕರಣಕ್ಕೆ ಮಹತ್ವವನ್ನು ನಾವು ಕೊಡಲೇಬೇಕಾಗಿರ್ತಕ್ಕಂಥದ್ದು. ಇಂಡಿಯಾ ಈಸ್ ಎ ಡೆವಲಪಿಂಗ್ ಕಂಟ್ರೀಸ್, ಸೊ ವಿ ಮಸ್ಟ್ ಬಿ priorities give to the in industrial sector because we must be well developed in economically. We must be needful for the development of industrial sector. Without the development of industrialization, we cannot be possible for the rapid achievement of economic development. ಸೊ ಹಾಗಾಗಿ ಇವತ್ತು ದೇಶದ ಆರ್ಥಿಕತೆಯ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸಬೇಕು ಅಂತಂದರೆ ಕೈಗಾರಿಕಾ ಕ್ಷೇತ್ರಕ್ಕೆ ನಾವು ಆದ್ಯತೆಯನ್ನು ಕೊಡಲೇಬೇಕು. ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರವಾಗಿರೋದ್ರಿಂದ ಅದು ತನ್ನ ಆರ್ಥಿಕತೆಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಬೇಕು, ಆರ್ಥಿಕ ಕ್ಷೇತ್ರವನ್ನು ಇನ್ನಷ್ಟು ತೀವ್ರಗತಿಯಲ್ಲಿ ಅಭಿವೃದ್ಧಿ ಪಡಿಸಬೇಕು ಅಂತಂದರೆ ಸೊ ಇಲ್ಲಿ ಕೈಗಾರಿಕಾ ಕ್ಷೇತ್ರಕ್ಕೆ ಆದ್ಯತೆಯನ್ನು ಕೊಡಬೇಕು, ಕೈಗಾರಿಕೀಕರಣಕ್ಕೆ ಮಹತ್ವವನ್ನು ನೀಡಬೇಕಾಗಿರ್ತಕ್ಕಂಥದ್ದು. ಸೊ ಈ ಕೈಗಾರಿಕೀಕರಣದೊಡನೆ ಅರ್ಥವ್ಯವಸ್ಥೆಯ ಇತರೆ ವಲಯಗಳ ಅಭಿವೃದ್ಧಿಯನ್ನು ಕೂಡ ಸಾಧಿಸಲಿಕ್ಕೆ, ಬೆಳೀತಾ ಇರತಕ್ಕಂತಹ ಜನಸಂಖ್ಯೆಗೆ ಹೆಚ್ಚುವರಿ ಉದ್ಯೋಗಾವಕಾಶಗಳನ್ನು ಒದಗಿಸಲಿಕ್ಕೆ, ಜನರ ಜೀವನ ಮಟ್ಟವನ್ನು ಸುಧಾರಿಸಲಿಕ್ಕೆ, ಬಂಡವಾಳ ಸಾಂದ್ರ ಸರಕುಗಳ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ಮತ್ತು ಆರ್ಥಿಕತೆಯನ್ನು ಆಧುನೀಕರಣವನ್ನು ಗೊಳಿಸಲಿಕ್ಕೆ ಕೈಗಾರಿಕೀಕರಣ ಅತಿ ಅವಶ್ಯಕ. ಸೊ ಇಂಡಸ್ಟ್ರಿಯಲೈಸೇಷನ್ it is a very essential for the purpose of development of other sectors. So for the purpose of creation of or generation of employment opportunities, for the purpose of improve the standard of living of the people of a countries, and also so manufacturing of the capital intensive goods, and also so we must be modernized in our economy. So in these process there will be run by the industrialization. So and that circumstances, so it is a very needful for the industrialization in our economy. ಇವತ್ತು ಕೈಗಾರಿಕೀಕರಣದೊಡನೆ ಅರ್ಥವ್ಯವಸ್ಥೆಯ ಇತರೆ ವಲಯಗಳ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ನಮಗೆ ಕೈಗಾರಿಕೀಕರಣ ಬೇಕು, ಕೈಗಾರಿಕೆಗಳ ಅಭಿವೃದ್ಧಿ ಬೇಕು. ಯಾಕಂದರೆ ಇವತ್ತು ದೇಶದಲ್ಲಿ ಕೈಗಾರಿಕಾ ಕ್ಷೇತ್ರ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಆಯಿತು ಅಂತಂದರೆ ಈ ಕಡೆ ಕೃಷಿ ವಲಯವೂ ಕೂಡ ಅಭಿವೃದ್ಧಿ ಆಗುತ್ತೆ, ಇನ್ನೊಂದು ಕಡೆ ಸೇವಾ ವಲಯವೂ ಕೂಡ ಅಭಿವೃದ್ಧಿ ಆಗುತ್ತೆ. ದೇಶದಲ್ಲಿ ಕೈಗಾರಿಕಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದರೆ ಇತರೆ ಎರಡೂ ವಲಯಗಳು, ಕೃಷಿ ವಲಯ ಮತ್ತು ಸೇವಾ ವಲಯಗಳು ಕೂಡ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನಮ್ಮಂತಹ ಮಿತಿಮೀರಿ ಬೆಳೀತಾ ಇರ್ತಕ್ಕಂತಹ ಜನಸಂಖ್ಯೆಯಂತಹ ರಾಷ್ಟ್ರದಲ್ಲಿ, ಭಾರತದಲ್ಲಿ ಏನು ಮಿತಿಮೀರಿ ಬೆಳೀತಾ ಇರ್ತಕ್ಕಂಥ ಜನಸಂಖ್ಯೆಗೆ ಹೆಚ್ಚು ಹೆಚ್ಚು ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಡಬೇಕು ಅಂತಂದರೆ ದೇಶದಲ್ಲಿ ಕೈಗಾರಿಕೀಕರಣ ಆಗಲೇಬೇಕು, ಕೈಗಾರಿಕೆಗಳ ಅಭಿವೃದ್ಧಿ ಆಗಬೇಕು. ವಿ ಮಸ್ಟ್ ಬಿ ಕ್ರಿಯೇಷನ್ ಆಫ್ ಮೋರ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್. ಸೊ ವಿ ಮಸ್ಟ್ ಬಿ ಗಿವ್ ದಿ ಪ್ರಿಯಾರಿಟೀಸ್ ಆಫ್ ದಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. Without the development of industrial sector, they cannot be possible for the improve the employment opportunities in our countries. ಹಾಗಾಗಿ ಇವತ್ತು ಮಿತಿಮೀರಿ ಬೆಳೀತಾ ಇರ್ತಕ್ಕಂಥ ಜನರಿಗೆ ಹೆಚ್ಚು ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಡಬೇಕು ಅಂತಂದರೆ ಕೈಗಾರಿಕೆಗಳು ಅಭಿವೃದ್ಧಿ ಆಗಬೇಕು. ಅಷ್ಟೇ ಅಲ್ಲ, ಅದರ ಜೊತೆಗೆ ಜನರ ಜೀವನ ಮಟ್ಟ ಸುಧಾರಣೆ ಆಗಬೇಕು ಅಂತಂದರೆ ಕೈಗಾರಿಕೆಗಳು ಅಭಿವೃದ್ಧಿ ಆಗಬೇಕು. When so in our economy the industrial sector will be well developed, and that circumstances so the standard of living of the people will be also improved. Without the development of industrial sector, they cannot be possible for the improve the standard of living of the people of a country. ಹಾಗಾಗಿ ದೇಶದ ಜನರ ಜೀವನ ಮಟ್ಟ ಸುಧಾರಣೆ ಆಗಬೇಕು ಅಂತಂದ್ರೆ ದೇಶದಲ್ಲಿ ಕೈಗಾರಿಕೆಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಸ್ಥಾಪನೆ ಮಾಡಬೇಕು, ವಿಸ್ತರಣೆ ಮಾಡಬೇಕು. ಅಭಿವೃದ್ಧಿ ಪಡಿಸಿದಾಗ ಜನರಿಗೆ ಉದ್ಯೋಗಾವಕಾಶಗಳು ಸಿಗ್ತಾವೆ, ಅವರಿಗೆ ನಿರಂತರ ಆದಾಯ ಬರಲಿಕ್ಕೆ ಪ್ರಾರಂಭವಾಗುತ್ತೆ. ಆ ಮೂಲಕ
ಸೊ ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಬಂಡವಾಳ ಸಾಂದ್ರ ಸರಕುಗಳನ್ನು ಉತ್ಪಾದನೆ ಮಾಡಬೇಕು ಅಂತಂದರೆ ವಿ ಮಸ್ಟ್ ಬಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕ್ಯಾಪಿಟಲ್ ಇಂಟೆನ್ಸಿವ್ ಗೂಡ್ಸ್. ಸೊ ವಿ ಮಸ್ಟ್ ಬಿ ಡೆವಲಪ್ಡ್ ಇನ್ ಇಂಡಸ್ಟ್ರಿಯಲ್ ಸೆಕ್ಟರ್. Without the development of industrial sector, we cannot be possible for the manufacturing of capital intensive goods. And also, we must be modernized in our economy on the basis of the industrial development. ಅಷ್ಟೇ ಅಲ್ಲ, ಇವತ್ತು ನಮ್ಮ ದೇಶದ ಆರ್ಥಿಕತೆಯನ್ನು ಆಧುನೀಕರಣಗೊಳಿಸಬೇಕು ಅಂತಂದರೆ ಕೈಗಾರಿಕೆಗಳು ಅಭಿವೃದ್ಧಿ ಆಗಲೇಬೇಕು. ಹಾಗಾಗಿ ಒಟ್ಟಾರೆ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಕೈಗಾರಿಕಾ ಕ್ಷೇತ್ರ ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು ಮತ್ತು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಒಟ್ಟಾರೆ ಹೇಳೋದಾದರೆ ಈ ಕೈಗಾರಿಕಾ ರಂಗದಲ್ಲಿ ಮಹತ್ವದ ಬದಲಾವಣೆಗಳನ್ನು ತರುವುದರ ಮೂಲಕ ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧಿಸುವುದೇ ಈ ಕೈಗಾರಿಕೀಕರಣವಾಗಿರ್ತಕ್ಕಂಥದ್ದು. ಸೊ ಕೈಗಾರಿಕೀಕರಣ ಅಂತಂದರೆ ಕೈಗಾರಿಕಾ ರಂಗದಲ್ಲಿ ಮಹತ್ವದ ಬದಲಾವಣೆಯನ್ನು ತರುವುದರ ಮೂಲಕ ಕೈಗಾರಿಕಾ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದಕ್ಕೆ ನಾವು ಕೈಗಾರಿಕಾ ಅಭಿವೃದ್ಧಿ ಅಥವಾ ಕೈಗಾರಿಕೀಕರಣ ಅಂತ ಕರೀತಾರೆ. ಈ ಕೈಗಾರಿಕೀಕರಣದೊಡನೆ ಬಂಡವಾಳದ ಬಳಕೆಯೂ ಕೂಡ ಹೆಚ್ಚಳವಾಗ್ತಕ್ಕಂಥದ್ದು. ಹಾಗೆಯೇ ಅಧಿಕ ಬಂಡವಾಳ ಸಂಗ್ರಹದ ಅವಶ್ಯಕತೆಯೂ ಕೂಡ ಇಲ್ಲಿ ಉದ್ಭವವಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಅಲ್ಲಗಳೆಯುವ ಹಾಗಿಲ್ಲ. ಸೊ ದಿಸ್ ಇಸ್ ದಿ ಮೀನಿಂಗ್ ಆಫ್ ದಿ ಇಂಡಸ್ಟ್ರಿಯಲೈಸೇಷನ್. ಅಂಡ್ ನೆಕ್ಸ್ಟ್, ಸೊ ಕೈಗಾರಿಕೀಕರಣದ ಅವಶ್ಯಕತೆ. ಸೊ ದ ನೀಡ್ ಫಾರ್ ದಿ ಇಂಡಸ್ಟ್ರಿಯಲೈಸೇಷನ್ ಇನ್ ಇಂಡಿಯನ್ ಎಕಾನಮಿ. ಭಾರತದ ಆರ್ಥಿಕತೆಯಲ್ಲಿ ಕೈಗಾರಿಕೀಕರಣದ ಅವಶ್ಯಕತೆ. ಸೊ ಆರ್ಥಿಕ ಅಭಿವೃದ್ಧಿಯ ಸಾಧನೆಗೆ ಕೈಗಾರಿಕಾ ಬೆಳವಣಿಗೆ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಯಾವುದೇ ಅರ್ಥವ್ಯವಸ್ಥೆಯಲ್ಲಿ ಈ ಕೈಗಾರಿಕಾ ಪರಿವರ್ತನೆ, ಕೈಗಾರಿಕಾ ಬದಲಾವಣೆ ಹಲವು ವಿಧಗಳ ಮತ್ತು ದೂರಗಾಮಿಯ ಅಥವಾ ದೂರದೃಷ್ಟಿಕೋನದ ಬದಲಾವಣೆಗಳನ್ನು ಉಂಟು ಮಾಡತಕ್ಕಂಥದ್ದು. ಶೀಘ್ರಗತಿಯ ನಗರೀಕರಣ, ಕೈಗಾರಿಕಾ ಸಮುದಾಯಗಳ ಉಗಮ, ಕೈಗಾರಿಕೆ ಮತ್ತು ಶ್ರಮದ ಸಂಕೀರ್ಣತೆಯ ರಚನೆ, ಶ್ರಮಿಕ ಶಕ್ತಿಯ ಪರಿಮಾಣಾತ್ಮಕ ಬೆಳವಣಿಗೆ, ಕಾರ್ಮಿಕ ಸಂಘಗಳ ಅಭಿವೃದ್ಧಿ, ವೈಜ್ಞಾನಿಕ ಆಡಳಿತ ನಿರ್ವಹಣೆ, ತಂತ್ರಗಳ ಪ್ರಯೋಗ ಮೊದಲಾದವುಗಳು ಇಂತಹ ಬದಲಾವಣೆಗಳು ಆಗ್ತಕ್ಕಂಥದ್ದು ಈ ಕೈಗಾರಿಕೀಕರಣದಿಂದ. ಸೊ ದೇಶದಲ್ಲಿ ಕೈಗಾರಿಕೆಗಳನ್ನು ಅಭಿವೃದ್ಧಿ ಪಡಿಸೋದ್ರಿಂದ ಕೈಗಾರಿಕಾ ಪರಿವರ್ತನೆ ಹಲವು ವಿಧಗಳ ಮತ್ತು ದೂರದೃಷ್ಟಿಕೋನಗಳ ಬದಲಾವಣೆಗಳನ್ನು ತಂದುಕೊಡ್ತಕ್ಕಂಥದ್ದು. ಸೊ ನಗರಗಳು ಶೀಘ್ರಗತಿಯಲ್ಲಿ ಬೆಳವಣಿಗೆ ಆಗ್ತಕ್ಕಂಥದ್ದು, ಕೈಗಾರಿಕಾ ಸಮುದಾಯ ಸೃಷ್ಟಿಯಾಗ್ತಕ್ಕಂಥದ್ದು, ಕೈಗಾರಿಕೆ ಮತ್ತು ಶ್ರಮದ ಸಂಕೀರ್ಣತೆಯ ರಚನೆ ಆಗ್ತಕ್ಕಂಥದ್ದು, ಶ್ರಮಶಕ್ತಿಯ ಪರಿಮಾಣಾತ್ಮಕ ಬೆಳವಣಿಗೆ ಆಗ್ತಕ್ಕಂಥದ್ದು, ಕಾರ್ಮಿಕ ಸಂಘಗಳ ಅಭಿವೃದ್ಧಿ, ವೈಜ್ಞಾನಿಕ ಆಡಳಿತಗಳ ನಿರ್ವಹಣೆ, ತಂತ್ರಗಳ ಪ್ರಯೋಗ ಮೊದಲಾದವು ಇಂತಹ ಬದಲಾವಣೆಗಳು ಆಗಬೇಕು ಅಂತಂದರೆ ದೇಶದಲ್ಲಿ ಕೈಗಾರಿಕೆಗಳು ಅಭಿವೃದ್ಧಿಯಾಗಬೇಕು. ಹಾಗಾಗಿ ಸೊ ಇವೆಲ್ಲವುಗಳು ಕೂಡ ಬೆಳವಣಿಗೆ ಆಗಬೇಕು ಅಂತಂದರೆ ದೇಶದ ಆರ್ಥಿಕತೆಯಲ್ಲಿ ಕೈಗಾರಿಕೀಕರಣದ ಅವಶ್ಯಕತೆ ಅನಿವಾರ್ಯವಾಗಿರ್ತಕ್ಕಂಥದ್ದು. ಹಾಗಿದ್ರೆ ಈ ನಮ್ಮ ಭಾರತದ ಆರ್ಥಿಕತೆಯಲ್ಲಿ ಕೈಗಾರಿಕೀಕರಣದ ಅವಶ್ಯಕತೆಯನ್ನು ತೋರ್ಪಡಿಸಲಿಕ್ಕೆ ಅನೇಕ ಅಂಶಗಳನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಸೊ ಹಾಗಿದ್ರೆ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೀಕರಣದ ಮಹತ್ವವನ್ನು ಅನೇಕ ಅಂಶಗಳು ತಿಳಿಸಿಕೊಡ್ತಕ್ಕಂಥದ್ದು. ಆ ಅಂಶಗಳನ್ನು ಮುಂದಿನ ತರಗತಿಯಲ್ಲಿ ಚರ್ಚಿಸೋಣ. ಓಕೆ, ಧನ್ಯವಾದ.